Hello everyone, welcome to Vedantu Karnataka Learning Platform. I am your chemistry teacher Deepa ma'am. Today in this video I am going to discuss about a nucleophilic substitution reaction. ಶಾರ್ಟ್ ಆಗಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಹಾ, ನಿಮಗೆಲ್ಲ ಗೊತ್ತೈತಿ ಇದ್ರೊಳಗೆ ನೀವೇನ್ ಕಲಿತೀರಿ ಹೇಳಿ. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಒಳಗ ಎರಡು ರಿಯಾಕ್ಷನ್ ಕಲಿತೀರಿ. ಒಂದು SN1 ರಿಯಾಕ್ಷನ್ ಅಂಡ್ ಒನ್ ಮೋರ್ ಇಸ್ SN2 ರಿಯಾಕ್ಷನ್. ಹೌದಲ್ವಾ? ಹಾ, ಹಾಗಾದ್ರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ ಏನು? ಸಿ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇನ್ ವಿಚ್ nucleophile substitute the nucleophile which is already present in the molecule. What happens here? We are taking the substrate. Alkyl halide is a substrate, right? Alkyl halide, this is the haloalkane. Idu haloalkane. This is very important reaction of a haloalkane. This is very important reaction. This is our substrate. Haloalkane, this is our substrate. ನಾವೇನ್ ಮಾಡ್ತೀವಿ ಅಂದ್ರೆ ನ್ಯೂಕ್ಲಿಯೋಫೈಲ್ ತಗೊಂತೀವಿ. ಹೌದಾ? ದಿಸ್ ಇಸ್ ಅ ನ್ಯೂಕ್ಲಿಯೋಫೈಲ್. ದಿಸ್ ನ್ಯೂಕ್ಲಿಯೋಫೈಲ್ substituting the nucleophile which is already present in the molecule. Here this halogen is also nucleophile. What should I have to do now? E halogen ಏನೈತಲ್ಲ, I should replace this with the outcoming nucleophile. ಏನಾಗ್ತತಿ? ಈ ಹ್ಯಾಲೋಜನ್ ನಾನು ನ್ಯೂಕ್ಲಿಯೋಫೈಲ್ ಅಂತ ರಿಪ್ಲೇಸ್ ಮಾಡ್ಬೇಕು. ಹಾಗಾದ್ರೆ ಏನಾಗ್ಬೇಕು ಹೇಳ್ರಿ? ದ ಬಾಂಡ್ ಬಿಟ್ವೀನ್ ದಿಸ್ ಹ್ಯಾಲೋ ಆಲ್ಕೇನ್ ಶುಡ್ ಬ್ರೇಕ್. ಇದ್ರ ಬಿಟ್ವೀನ್ ಏನೈತಲ್ಲ, ಇದು ಬಾಂಡ್ ಬ್ರೇಕ್ ಆಗ್ಬೇಕು. ಹಾಗಾದ್ರೆ ಏನ್ ಫಾರ್ಮ್ ಆಗ್ತೈತಿ ನಮಗ? ಇದು ನ್ಯೂಕ್ಲಿಯೋಫೈಲ್ ಏನೈತಲ್ಲ, ಯು ಆಲ್ರೆಡಿ ನೋ ದಟ್ ನ್ಯೂಕ್ಲಿಯೋಫೈಲ್ ಏನ್ ಹೇಳ್ರಿ? ನ್ಯೂಕ್ಲಿಯೋಫೈಲ್ ಇಸ್ ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್. electron rich species. This is the electron rich species. It attacks at the electron deficient center. ಏನ್ ಅಟ್ಯಾಕ್ ಮಾಡ್ತೈತಿ? ಎಲೆಕ್ಟ್ರಾನ್ ಡೆಫಿಷಿಯಂಟ್ ಸೆಂಟರ್ ನ ಅಟ್ಯಾಕ್ ಮಾಡ್ತೈತಿ. ಏನಾತ್ ಹೇಳ್ರಿ? ದಿಸ್ ಇಸ್ ಅ ಹ್ಯಾಲೋಆಲ್ಕೇನ್. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇಸ್ ಅ ರಿಯಾಕ್ಷನ್ ವೇರ್ ನ್ಯೂಕ್ಲಿಯೋಫೈಲ್ ಸಬ್ಸ್ಟಿಟ್ಯೂಟ್ ದ nucleophile which is already present in the molecule. ಏನ್ ಮಾಡ್ತೈತಿ? This is nucleophile. Of course it will attack at the electron deficient center. ಏನಾಗ್ತತಿ ಇದು? This halogen acts as a leaving group. ಏನ್ ಫಾರ್ಮ್ ಆಗತೈತಿ ನಮಗ? ಆಲ್ಕೈಲ್ ಗ್ರೂಪ್ ಅಂಡ್ ನ್ಯೂಕ್ಲಿಯೋಫೈಲ್. ಹ್ಯಾಲೋಜನ್ ಏನಾಗಿ ಡಿಸ್ಪ್ಲೇಸ್ ಆಗ್ತೈತಿ? ಹ್ಯಾಸ್ ಅ ಹ್ಯಾಲೈಡ್ ಅಯಾನ್. ಅಂಡರ್ಸ್ಟುಡ್? ಸಿ, ಒಂದು ನ್ಯೂಕ್ಲಿಯೋಫೈಲ್, ದಿಸ್ ಹ್ಯಾಲೋಜನ್ ಇಸ್ ಆಲ್ಸೋ ನ್ಯೂಕ್ಲಿಯೋಫೈಲ್. ಒಂದು ನ್ಯೂಕ್ಲಿಯೋಫೈಲ್ ಇನ್ನೊಂದು ನ್ಯೂಕ್ಲಿಯೋಫೈಲ್ ನ ರಿಪ್ಲೇಸ್ ಮಾಡತೈತಿ. ಸಚ್ ಕೈಂಡ್ ಆಫ್ ದ ಸಬ್ಸ್ಟಿಟ್ಯೂಷನ್ ವಿ ಕಾಲ್ ಇಟ್ ಆಸ್ ಅ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಒಂದು ನ್ಯೂಕ್ಲಿಯೋಫೈಲ್, ದಿಸ್ ನ್ಯೂಕ್ಲಿಯೋಫೈಲ್ replacing the nucleophile which is already present in the molecule. Such kind of the reaction we call it as a nucleophilic substitution reaction. See, ಇದು ಏನೈತಲ್ಲ, ಇಂಥವಕ್ಕೇನಂತೀವಿ ಅಂದ್ರೆ ನಾವು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತೀವಿ. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ದಿಸ್ ಕೈಂಡ್ ಆಫ್ ದಿ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ 2 ways. ಯಾವ್ದದು? ಒಂದು ಯಾವ್ದು ಹೇಳ್ರಿ? ಇಟ್ ಹ್ಯಾಸ್ ಅ 2 choices. ಒಂದು SN1 reaction, one more is SN2 reaction. SN1 reaction, one more is SN2 reaction. ಹೌದಲ್ವಾ? SN2 reaction. ಹಾಗಾದ್ರೆ SN1 ರಿಯಾಕ್ಷನ್ ಅಂದ್ರೆ ಏನು? SN ಅಂದ್ರೆ ಏನ್ ಹೇಳ್ರಿ? ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ reaction unimolecule. That means its molarity is unimolecular. Its molarity is 1. Reaction unimolecular. And SN2 is a nucleophilic substitution reaction bimolecular. ಅಂದ್ರೆ ಇದ್ರದ್ದು molecularity ಎಷ್ಟೈತೆ ಅಂದ್ರೆ 2 ಐತೆ. reaction bimolecular. That means its molecularity is 2. SN1 SN2 ರಿಯಾಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಈ ಇಮೇಜ್ ಅಂತ ತಿಳ್ಕೊಳ್ಳೋಣ. ಕೇಳ್ರಿ ಇಲ್ಲಿ. ಇದೇನೈತಲ್ಲ ಬಾಕ್ಸ್, ಪಿಂಕ್ ಕಲರ್ ಬಾಕ್ಸ್, ಲಿಸನ್ ಕೇರ್ಫುಲಿ. ಈ ಪಿಂಕ್ ಕಲರ್ ಬಾಕ್ಸ್ ಏನೈತಲ್ಲ, ಇದು ಆಲ್ಕೈಲ್ ಗ್ರೂಪ್. ನೆನ್ಪಿಟ್ಕೊಳ್ಳಿ, ಇದು ಆಲ್ಕೈಲ್ ಗ್ರೂಪ್. ಇದು ಗ್ರೇ ಕಲರ್ ಕ್ಯಾಟ್ ಏನೈತಲ್ಲ, ದಿಸ್ ಇಸ್ ದ ಹ್ಯಾಲೋಜನ್ ಗ್ರೂಪ್. ಈಗ ಆಲ್ರೆಡಿ ನಮ್ದು ಇದು ಸಬ್ಸ್ಟ್ರೇಟ್ ಇದು. ದಿಸ್ ಇಸ್ ನಮ್ದು ಸಬ್ಸ್ಟ್ರೇಟ್. ಇದ್ರ ಜೊತೆ ಬಾಂಡ್ ಫಾರ್ಮ್ ಆಗ್ಬಿಟ್ಟೈತಿ ಇವೆರಡು. ಹೌದಾ? ಹ್ಯಾಲೋಜನ್ ಆಮೇಲೆ ಏನ್ ಹೇಳ್ರಿ? ಹ್ಯಾಲೋಜನ್ ಆಮೇಲೆ ಈ ಆಲ್ಕಲಿ ನಡಕ ಬಾಂಡ್ ಫಾರ್ಮ್ ಆಗ್ತೈತಿ. ಇದು ನಮ್ದು ಹ್ಯಾಲೋ ಆಲ್ಕೇನ್. ಇದು ನಮ್ದು ಸಬ್ಸ್ಟ್ರೇಟ್. ಇಲ್ಲೈತ್ ನೋಡ್ರಿ, ಹೊರಗಿದ್ದೇನೆ ನ್ಯೂಕ್ಲಿಯೋಫೈಲ್. ಆರೆಂಜ್ ಕಲರ್ ಕ್ಯಾಟ್ ಇಸ್ ನ್ಯೂಕ್ಲಿಯೋಫೈಲ್. ಏನ್ ಮಾಡ್ತೈತೆ ಅಂದ್ರ, ಈ ಹ್ಯಾಲೋಜನ್ ಏನೈತಲ್ಲ, ಹ್ಯಾಲೋಜನ್
ಇದು ಆಲ್ಕೈಲ್ ಗ್ರೂಪ್ ಜೊತೆ ಬಾಂಡ್ ಬ್ರೇಕ್ ಆಗ್ತತಿ. ಹೌದಾ, ಬಾಂಡ್ ಏನಾಗ್ತತಿ ಹೇಳ್ರಿ, ಬಾಂಡ್ ಬ್ರೇಕ್ ಆಗ್ತತಿ. ಏನಾಗಿ ಇದು ಬ್ರೇಕ್ ಆಕೈತಿ ಅಂದ್ರ ಹ್ಯಾಲೋಜನ್ ಲೀವ್ಸ್ ಹ್ಯಾಸ್ ಅ ಹ್ಯಾಲೈಡ್ ಅಯೋನ್ ಆಗಿ ಹ್ಯಾಲೈಡ್ ಅಯೋನ್ ಆಗಿ ಡಿಸ್ಪ್ಲೇಸ್ ಆಗ್ತತಿ. ಹಾಗಾದ್ರೆ ಇದೇನಾತ್ ಹೇಳ್ರಿ, ಆಲ್ಕೈಲ್ ಗ್ರೂಪ್ ಆರ್ ಪ್ಲಸ್ ಅಂಡ್ ಎಕ್ಸ್ ಮೈನಸ್ ಏನಾಗ್ತದಂದ್ರ ಈ ಆಲ್ಕೈಲ್ ಗ್ರೂಪ್ ಆಮೇಲೆ ಹ್ಯಾಲೋಜನ್ ನಡಕಿದ ಬಾಂಡ್ ಬ್ರೇಕ್ ಆಕೈತಿ. ಹೌದಾ, ಏನಾತ್ ಇಲ್ಲಿ ಕಾರ್ಬೋಕ್ಯಾಟೈನ್ ಫಾರ್ಮೇಶನ್ ಆಯ್ತು. ಹೌದಾ, ಏನ್ ಮಾಡ್ತೈತೆ ಅಂದ್ರೆ ನೆಕ್ಸ್ಟ್ ಈ ನ್ಯೂಕ್ಲಿಯೋಫೈಲ್ ಏನಂತಲ್ಲ, ಈ ನ್ಯೂಕ್ಲಿಯೋಫೈಲ್ ಬಂದು ಈ ಆಲ್ಕೈಲ್ ಗ್ರೂಪ್ ಜೊತೆ ಬಾಂಡ್ ಫಾರ್ಮ್ ಮಾಡ್ತೈತಿ. ಹೌದಾ, ನೋಡ್ರಿ, ದೇರ್ ಇಸ್ ಅ ಬಾಂಡ್ ಇಸ್ ಫಾರ್ಮ್ ಬಿಟ್ವೀನ್ ದಿಸ್ ಆಲ್ಕೈಲ್ ಗ್ರೂಪ್ ಅಂಡ್ ನ್ಯೂಕ್ಲಿಯೋಫೈಲ್. ಇಲ್ಲಿ ಹ್ಯಾಲೈಡ್ ಅಯಾನ್ ಏನೈತಲ್ಲ, this is a halogen displaces acting as a leaving group, has a X minus. ಇದು ಲಿವಿಂಗ್ ಗ್ರೂಪ್ ಹ್ಯಾಲೋಜನ್, here it is a living group. ಇದು ಫಸ್ಟ್ ಕೇಸ್ ಒಳಗಾತು. ಇಲ್ಲಿ ಸೆಕೆಂಡ್ ಕೇಸ್ ಒಳಗೆ ನೋಡ್ರಿ, ಇಲ್ಲಿ ಏನಾಗ್ತೈತಂದ್ರ ಇಲ್ಲಿ ಸೇಮ್ ಆಲ್ಕೈಲ್ ಗ್ರೂಪ್ ಏನ್ ಮಾಡೈತೆ ಹೇಳ್ರಿ, ಆಲ್ಕೈಲ್ ಗ್ರೂಪ್ ಈ ಹ್ಯಾಲೋಜನ್ ಗ್ರೇ ಕ್ಯಾಟ್ ಅಂದ್ರೆ ಹ್ಯಾಲೋಜನ್ ನಡಕ ಸೇಮ್ ಬಾಂಡ್ ಫಾರ್ಮ್ ಆಗತೈತಿ. ಅಂದ್ರೆ ಇದು ಸಬ್ಸ್ಟ್ರೇಟ್ ನಮ್ದು. ಹೌದಾ, ಇದು ನಮ್ದು ಸಬ್ಸ್ಟ್ರೇಟ್. ಸಬ್ಸ್ಟ್ರೇಟ್ ಇದು ನಮ್ದು. ಆಮೇಲೆ ನೋಡ್ರಿ, ಇಲ್ಲಿ ನ್ಯೂಕ್ಲಿಯೋಫೈಲ್ ಐತ್ ಹೊರಗ. ಈ ಸತ ಏನ್ ಮಾಡ್ತೈತಂದ್ರ ಇಲ್ಲಿ ಏನಾಗ್ತೈತಂದ್ರ ಫಸ್ಟ್ ಈ ರಿಯಾಕ್ಷನ್ ಒಳಗೆ ಏನಾಗ್ತವ ಅಂದ್ರ ದ ಬಾಂಡ್ ಬಿಟ್ವೀನ್ ದ ಆಲ್ಕೈಲ್ ಗ್ರೂಪ್ ಅಂಡ್ ಹ್ಯಾಲೋಜನ್ ಬ್ರೇಕ್ ಆಗ್ತೈತಿ. ಬ್ರೇಕ್ ಆಗಿ ದರ್ ಇಸ್ ಅ ಫಾರ್ಮೇಶನ್ ಆಫ್ ಅ ಕ್ಯಾಟ್ ಅಯನ್ ಅಂಡ್ ದ ಅಯನ್. ಹೌದಾ, ಹ್ಯಾಲೋಜನ್ ಹಿಯರ್ ಆಕ್ಟಿಂಗ್ ಹ್ಯಾಸ್ ದ ಲಿವಿಂಗ್ ಗ್ರೂಪ್. ಇಲ್ಲಿ ಕ್ಯಾಟಯನ್ ಫಾರ್ಮೇಶನ್ ಆಗ್ತೈತಿ. ಏನ್ ಹೇಳಿ, ದಿಸ್ ಕ್ಯಾಟಯನ್ ಇಸ್ ನಥಿಂಗ್ ಬಟ್ ಅ ಕಾರ್ಬೋಕ್ಯಾಟಯನ್. ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನಾಗ್ತೈತಿ ಅಂದ್ರೆ ಕಾರ್ಬೋಕ್ಯಾಟಯನ್ ಫಾರ್ಮೇಶನ್ ಆಗ್ತೈತಿ. ಕಾರ್ಬೋಕ್ಯಾಟಯನ್ ಫಾರ್ಮೇಶನ್ ಆತು. ಇಲ್ಲಿ ಸೆಕೆಂಡ್ ಒಳಗೆ ಏನಾಗ್ತೈತಿ ಗೊತ್ತಾ, ಈ ನ್ಯೂಕ್ಲಿಯೋಫೈಲ್ ಏನ್ ಮಾಡ್ತೈತೆ ಅಂದ್ರೆ ದಿಸ್ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ಸ್ ದ ನ್ಯೂಕ್ಲಿಯೋಫೈಲ್ ವಿಚ್ ಇಸ್ ಆಲ್ರೆಡಿ ಪ್ರೆಸೆಂಟ್ ಇನ್ ದ ಮಾಲಿಕ್ಯೂಲ್. ಯಾವ್ದಿದೆ, ಹ್ಯಾಲೋಜನ್ ಅಟ್ಯಾಕ್ ಮಾಡತೈತಿ. ಹಾಗಾದ್ರೆ ಏನತ್ ನೋಡ್ರಿ, ಈ ಆಲ್ಕೈಲ್ ಗ್ರೂಪ್ ಆಮೇಲೆ ಇದು ಹ್ಯಾಲೋಜನ್ ಗ್ರೂಪ್ ನಡಕ್ ಏನ್ ಬಾಂಡ್ ಐತಲ್ಲ, ಈ ಬಾಂಡು ಬ್ರೇಕ್ ಆಗ್ತೈತಿ. ಯಾಕಪ್ಪ ಅಂದ್ರ ನ್ಯೂಕ್ಲಿಯೋಫೈಲ್ ಏನ್ ಮಾಡತೈತಿ, ನ್ಯೂಕ್ಲಿಯೋಫೈಲ್ ಇಸ್ ಅಟ್ಯಾಕಿಂಗ್ ಅಟ್ ದ ಎಲೆಕ್ಟ್ರಾನ್ ಡೆಫಿಷಿಯಂಟ್ ಸೆಂಟರ್, ದಟ್ ಇಸ್ ಆಲ್ಕೈಲ್ ಗ್ರೂಪ್. ಹಾಗಾಗಿ ಏನಾಗ್ತೈತಿ ಅಂದ್ರ nucleophile is attacking at the alkyl group. That's why the bond between this halogen and the alkyl group is breaking. At the same time there is a bond formation between this alkyl group and the nucleophile. ಅರ್ಥ ಆತೈತಿ ನಾ ಏನ್ ಹೇಳತ್ತೀನಿ. ಈ ಸೆಕೆಂಡ್ ಸ್ಟೆಪ್ ನೊಳಗ್ ನೋಡ್ರಿ, ಓಲ್ಡ್ ಬಾಂಡ್ ಬ್ರೇಕ್ ಆತತಿ. ಯಾವ್ದು ಓಲ್ಡ್ ಬಾಂಡ್, ದ ಬಾಂಡ್ ಬಿಟ್ವೀನ್ ದ ಆರ್ and X is breaking. This is a old bond. Formation of new bond ಯಾವುದು, bond is forming between this alkyl group and a nucleophile. ಹೌದಾ, ಇಲ್ಲಿ ಎರಡೂ ಸ್ಟೆಪ್ ಆಗತತಿ. ಏನಾಗತತಿ, ನ್ಯೂಕ್ಲಿಯೋಫೈಲ್ ಏನ್ ಮಾಡ್ತತಿ, ನ್ಯೂಕ್ಲಿಯೋಫೈಲ್ ಇಸ್ ಅಟ್ಯಾಕಿಂಗ್ ದ ಆಲ್ಕೈಲ್ ಗ್ರೂಪ್, ಎಲೆಕ್ಟ್ರಾನ್ ಡೆಫಿಷಿಯಂಟ್ ಆಲ್ಕೈಲ್ ಗ್ರೂಪ್ ಏನಾಗ್ತೈತೆ ಅಂದ್ರ ಅದಕ್ಕಾಗಿ ದ ಬಾಂಡ್ ಬಿಟ್ವೀನ್ ದಿಸ್ ಹ್ಯಾಲೋಜನ್ ಅಂಡ್ ಆಲ್ಕೈಲ್ ಹ್ಯಾಲೈಡ್ ಇಸ್ ಬ್ರೇಕಿಂಗ್. ಅಟ್ ದ ಸೇಮ್ ಟೈಮ್ ದರ್ ಇಸ್ ಅ ಫಾರ್ಮೇಶನ್ ಆಫ್ ದ ನ್ಯೂ ಬಾಂಡ್ ದಟ್ ಇಸ್ ಬಿಟ್ವೀನ್ ದ ಆಲ್ಕೈಲ್ ಗ್ರೂಪ್ ಅಂಡ್ ನ್ಯೂಕ್ಲಿಯೋಫೈಲ್. ದರ್ ಇಸ್ ದ ಫಾರ್ಮೇಶನ್ ಆಫ್ ದ ಬಾಂಡ್. ಇಲ್ಲಿ ಬಾಂಡ್ ಫಾರ್ಮ್ ಆಗೈತೆ ನೋಡ್ರಿ, ಆಲ್ಕೈಲ್ ಗ್ರೂಪ್ ಆಮೇಲೆ ನ್ಯೂಕ್ಲಿಯೋಫೈಲ್ ನಡಕ್ ಮಸ್ತ್ ಒಂದ್ ಬಾಂಡ್ ಫಾರ್ಮ್ ಆಗ್ತೈತಿ. ಇಲ್ಲಿ ಏನಾಗ್ತೈತಿ, ಹ್ಯಾಲೋಜನ್ ಏನಾಗಿ ಇಟ್ ಲೀವ್ಸ್ ಹ್ಯಾಸ್ ಅ ಹ್ಯಾಲೈಡ್ ಅಯೋನ್ ಆಗಿ ಏನ್ ಮಾಡ್ತೈತೆ ಅಂದ್ರ ಇಟ್ ಡಿಸ್ಪ್ಲೇಸಸ್ ಹ್ಯಾಸ್ ಅ ಹ್ಯಾಲೈಡ್ ಅಯಾನ್. ದಿಸ್ ಇಸ್ ಅ ಲಿವಿಂಗ್ ಗ್ರೂಪ್. ಇದೇನಾಗ್ತದಂದ್ರ ಲಿವಿಂಗ್ ಗ್ರೂಪ್. ಇಲ್ಲಿ ಕೇಳ್ರಿ, ಇಲ್ಲಿ ನೋಡ್ರಿ, ಇದು ಎರಡು ಫಸ್ಟ್ ಇಮೇಜ್ ನೋಡ್ರಿ. ಇಲ್ಲಿ ದಿಸ್ ರಿಯಾಕ್ಷನ್ ಅಂಡ್ ದಿಸ್ ಸ್ಟೆಪ್, ಹೌದಾ, ಇವು ಎರಡು ಸ್ಟೆಪ್ ಸೇಮ್ ಅದು. ಹಂಗ ಇದು ಲಾಸ್ಟ್ ಸ್ಟೆಪ್ ನೋಡ್ರಿ, ಲಾಸ್ಟ್ ಸ್ಟೆಪ್ ಸೇಮ್ ಐತಿ. ಲಾಸ್ಟ್ ಸ್ಟೆಪ್ ಎರಡೂದ್ರಾಗೂ ದ ಬಾಂಡ್ ಇಸ್ ಫಾರ್ಮ್ ಬಿಟ್ವೀನ್ ದ ಆಲ್ಕೈಲ್ ಗ್ರೂಪ್ ಅಂಡ್ ನ್ಯೂಕ್ಲಿಯೋಫೈಲ್. ಹೌದಾ, ಇಲ್ಲಿ ಫಸ್ಟ್ ಸ್ಟೆಪ್ ಒಳಗ ದ ಸಬ್ಸ್ಟ್ರೇಟ್, ಎರಡೂದ್ರಾಗೂ ಸಬ್ಸ್ಟ್ರೇಟ್ ಸೇಮ್ ಐತಿ. ಎಲ್ಲಿ ಚೇಂಜ್ ಆಗತೈತಿ, ದಿಸ್ ಇಸ್ ಸೆಕೆಂಡ್ ಸ್ಟೆಪ್, ಇಂಟರ್ಮೀಡಿಯೇಟ್ ಸ್ಟೇಜ್ ನಾಗ ಚೇಂಜ್ ಆಗತೈತಿ. ಏನಾಗತೈತಿ ನೋಡ್ರಿ, ಇಲ್ಲಿ ಚೇಂಜ್ ಆಗತೈತಿ. ಹೌದಲ್ಲ, ಇಲ್ಲಿ ಚೇಂಜ್ ಐತಿ. ಇಲ್ಲಿ ಎರಡೂ ಸ್ಟೆಪ್ನಾಗೂ ಚೇಂಜ್ ಐತಿ. ಇಲ್ಲಿ ಈ ಸ್ಟೆಪ್ ಆಮೇಲೆ ಈ ಸ್ಟೆಪ್ ಅಂಡ್ ದಿಸ್ ಸ್ಟೆಪ್ ಬೋತ್ ಆರ್ ಸೇಮ್. ಫಸ್ಟ್ ಅಂಡ್ ಲಾಸ್ಟ್ ಸ್ಟೆಪ್ ಸೇಮ್ ಐತಿ. ಸೆಕೆಂಡ್ ಸ್ಟೆಪ್ ಒಳಗೆ ಚೇಂಜ್ ಆಗತೈತಿ. ಈ ಸೆಕೆಂಡ್ ಸ್ಟೆಪ್ ಒಳಗೆ ಚೇಂಜ್ ಆಗತೈತಿ. ಹೌದಲ್ವಾ, ಈ ಸೆಕೆಂಡ್ ಸ್ಟೆಪ್ ಒಳಗೆ ಏನ್ ಚೇಂಜ್ ಆಗತೈತಿ, ಇಲ್ಲಿ ನೋಡ್ರಿ, ಈ ಫಸ್ಟ್ ರಿಯಾಕ್ಷನ್ ಒಳಗ ಕಾರ್ಬೋಕ್ಯಾಟೈನ್ ಫಾರ್ಮೇಶನ್ ಐತಿ. ಎಲ್ಲಿ ಕಾರ್ಬೋಕ್ಯಾಟೈನ್ ಫಾರ್ಮೇಶನ್ ಆಗತೈತಿ, ಆಲ್ವೇಸ್ ಕೀಪ್ ಇನ್ ಮೈಂಡ್ SN1 ರಿಯಾಕ್ಷನ್ ಒಳಗ ಕಾರ್ಬೋಕ್ಯಾಟೈನ್ ಫಾರ್ಮೇಶನ್ ಐತಿ. ಹಾಗಾದ್ರೆ ಇದು ನಮ್ದು ಏನ್ ಹೇಳ್ರಿ, ದಿಸ್ ಈಸ್ ಅವರ್ SN1 ರಿಯಾಕ್ಷನ್. ಆಲ್ವೇಸ್ ಕೀಪ್ ಇನ್ ಮೈಂಡ್, ನಮ್ದು SN1 ರಿಯಾಕ್ಷನ್ ಒಳಗ ಕಾರ್ಬೋಕ್ಯಾಟೈನ್ ಫಾರ್ಮೇಶನ್ ಆಗ್ತೈತಿ. ಅಂಡ್ ಇಲ್ಲಿ ಇದೇನ್ ಹೇಳ್ರಿ, ಸೆಕೆಂಡ್ ಒನ್ ಇಸ್ SN2 ರಿಯಾಕ್ಷನ್. SN2 ರಿಯಾಕ್ಷನ್ ಒಳಗೆ ಏನಾಗ್ತೈತೆ ಅಂದ್ರ ಅಟ್ಯಾಕಿಂಗ್ ಆಫ್ ಅ ನ್ಯೂಕ್ಲಿಯೋಫೈಲ್ ಟೇಕ್ಸ್ ಪ್ಲೇಸ್. ಸೈಮಲ್ಟೇನಿಯಸ್ಲಿ ದೇರ್ ಇಸ್ ಅ ಬ್ರೇಕಿಂಗ್ ಅಂಡ್ ಫಾರ್ಮೇಶನ್ ಆಫ್ ದ ನ್ಯೂ ಬಾಂಡ್. ಇಲ್ಲಿ ಏನಾಗ್ತೈತೆ ಅಂದ್ರೆ SN1 ಒಳಗ ದೇರ್ ಇಸ್ ಅ ಫಾರ್ಮೇಶನ್ ಆಫ್ ದಿ ಕಾರ್ಬೋಕ್ಯಾಟಯನ್.
ಹೌದಾ? ಇನ್ ದ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ನಾವು ಸಪ್ರೇಟ್ ಆಗಿ SN1 ಮೆಕ್ಯಾನಿಸಮ್, SN2 ಮೆಕ್ಯಾನಿಸಮ್ ಅದರ ಟ್ರಿಕ್ಸ್ ಸಮೇತ ಕಲಿಯೋಣ. ಇಫ್ ಯು ಫೈಂಡ್ ದಿಸ್ ವಿಡಿಯೋ ಹೆಲ್ಪ್ಫುಲ್, ಪ್ಲೀಸ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. Please do subscribe, share and like this video.